ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2024 ಅಪ್ಡೇಟ್ಗೆ ಸ್ವಾಗತ. ಅನೇಕ ವಿದ್ಯಾರ್ಥಿಗಳು ಈಗ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದ ನಂತರ ಸುಮಾರು ಡೌಟ್ಸ್ ಆದರೆ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಎಲ್ಲನೂ ಈ ವಿಡಿಯೋಲ್ಲಾದರೆ ತಿಳ್ಕೊಳ್ಳೋಣ. ಹಾಗೆ ನಿಮಗೆ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ಸು ಬಂದ ನಂತರ ಯಾವ ರೀತಿ ಆದರೆ ಪ್ರೋಸೆಸ್ ಇರುತ್ತೆ, ಕಂಟಿನ್ಯೂಯಸ್ ಆಗಿ ಟಿಲ್ ಅಡ್ಮಿಷನ್ ಆಗೋ ತನಕ ಎಷ್ಟು ದಿನ ಆದರೆ ತಗೊಳ್ಳುತ್ತೆ, ಹಾಗೆ ಯಾವ ರೀತಿ ಅದರ ಪ್ರೋಸೆಸ್ ಇರುತ್ತೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋಲ್ಲಾದರೆ ತಿಳಿಸ್ಕೊಡ್ತೀನಿ. ಹಾಗೆ ಸೆಕೆಂಡ್ ರೌಂಡಲ್ಲಿ ನೀವು ಕಾಲೇಜಸ್ನ ಆ್ಯಡ್ ಮಾಡ್ಬೋದಾ ಅಂತಲೂ ಈ ವಿಡಿಯೋಲ್ಲಾದರೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ಸ್ದಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಅನೇಕ ವಿದ್ಯಾರ್ಥಿಗಳು ವಿಡಿಯೋನಾದರೆ ನೋಡ್ತಿದ್ದೀರಾ, ಆದರೆ ಲೈಕ್ ಆದರೆ ಮಾಡ್ತಿಲ್ಲ, ಹಾಗೆ ಸಬ್ಸ್ಕ್ರೈಬು ಆಗ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಗೆ 10K ರೀಚ್ ಆಗೋಕ್ಕಾದರೆ ಹೆಲ್ಪ್ ಮಾಡಿ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ ಫಸ್ಟ್ ರೌಂಡು ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಈಗ ಪಬ್ಲಿಷ್ ಆಗಿದೆ. ಇದಾದ ನಂತರ ವಿತಿನ್ ನಾಳೆ ಈವ್ನಿಂಗ್ ಒಳಗಡೆ ನಿಮಗೆ ಫಸ್ಟ್ ರೌಂಡು ಕಟ್ ಆಫ್ ರ್ಯಾಂಕಿಂಗ್ ಆದರೆ ರಿಲೀಸ್ ಮಾಡ್ತಾರೆ. ಅದನ್ನು ನೋಡಿಕೊಂಡು ಅನೇಕ ವಿದ್ಯಾರ್ಥಿಗಳಿಗೆ ಈಗ ಫಸ್ಟ್ ರೌಂಡು ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಕಾಲೇಜ್ ಆದರೆ ಅಲಾಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅಂಥ ವಿದ್ಯಾರ್ಥಿಗಳು ನೀವು ಏನು ಮಾಡಬೇಕಂದ್ರೆ ಫಸ್ಟ್ ರೌಂಡು ರಿಯಲ್ ಅಲಾಟ್ಮೆಂಟ್ದು ಕಟ್ ಆಫ್ ರಿಲೀಸ್ ಆಗೋವರೆಗೂ ವೆಯ್ಟ್ ಮಾಡಿ. ಅಲ್ಲಾದರೆ ಗಮನಿಸಿ ನಿಮಗೆ ಸೀಟ್ ಸಿಗುತ್ತಾ ಇಲ್ವಾ ಅಂತ. ನೆಕ್ಸ್ಟು ಕಟ್ ಆಫ್ ರ್ಯಾಂಕಿಂಗಲ್ಲಿ ಇನ್ ಕೇಸ್ ಏನಾದರೂ ಅಲ್ಲಿ ನಿಮ್ಮ ಸೀಟ್ ಏನಾದರೂ ನೀವು ಹಾಕಿರೋ ಕಾಲೇಜಸಲ್ಲಿ ಕಟ್ ಆಫ್ ರ್ಯಾಂಕಿಂಗು ನಿಯರ್ ಬೈ ಇದ್ದರೆ ನೀವು ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡಿದರೆ ಅಲ್ಲಿ ಸೀಟ್ ಆದರೆ ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಲಿಂಕ್ ಎಲ್ಲಿದೆ ಅಂತ ಕೇಳ್ತಿದ್ದಾರೆ ಕೆಲವೊಂದು ವಿದ್ಯಾರ್ಥಿಗಳಾದರೆ. ಸುಮಾರು ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ, ಆದರೂ ಕೆಲವೊಂದು ವಿದ್ಯಾರ್ಥಿಗಳ ಹತ್ರ ಕೇಳ್ತಿದ್ದಾರೆ. ಅದು ಹೇಳೋದಾದರೆ ಮತ್ತೆ ಈ ಫಸ್ಟ್ ರೌಂಡು ಏನಾದರೆ ಕಂಪ್ಲೀಟ್ ಪ್ರೋಸೆಸ್ ಇದೆ ಟಿಲ್ ಅಡ್ಮಿಷನ್ ಆಗೋ ತನಕ. ಅದಾದ ನಂತರ ನಿಮಗೆ ಸೆಕೆಂಡ್ ರೌಂಡು ಪ್ರೋಸೆಸ್ ಆದರೆ ಸ್ಟಾರ್ಟ್ ಆಗುತ್ತೆ. ಆಗ ಮತ್ತೆ ಆದರೆ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನೀವು ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಸಾಕು. ಯಾರಿಗೆಲ್ಲ ಸೀಟ್ ಅಲಾಟ್ ಆಗಿಲ್ವೋ ಅಂಥ ವಿದ್ಯಾರ್ಥಿಗಳು ನೀವು ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಎಲ್ಲ ಮಾಡೋ ಅಗತ್ಯವಿಲ್ಲ. ನೀವು ಆದರೆ ಜಸ್ಟ್ ವೆಯ್ಟ್ ಮಾಡಿ. ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಮಾಡೋಂಗಿಲ್ವಲ್ಲ, ನೆಕ್ಸ್ಟು ಒಂದು ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಆಗುತ್ತಾ ಸೆಕೆಂಡ್ ರೌಂಡು ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಅಂತ ಕೇಳ್ತಿದ್ದಾರೆ. ನೀವು ನೆಕ್ಸ್ಟ್ ರೌಂಡಲ್ಲಿ ಕಾಲೇಜಸ್ನಾದರೆ ಆ್ಯಡ್ ಮಾಡೋಕ್ಕಾದರೆ ಆಗಲ್ಲ. ಈಗಾಗಲೇ ಆ್ಯಡ್ ಮಾಡಿರೋ ಫಸ್ಟ್ ರೌಂಡಲ್ಲಿ ಆ್ಯಡ್ ಮಾಡಿರೋ ಕಾಲೇಜಸ್ನ ರೀಆರ್ಡ್ರ್ ಮಾಡ್ಕೋಬೋದು, ಮಾಡಿಫೈ ಆದರೆ ಮಾಡ್ಕೋಬೋದು. ಇನ್ ಕೇಸು ನಿಮಗೆ ಬೇಡ ಅನ್ನೋ ಕಾಲೇಜಸ್ನ 0 ಕೊಟ್ಟು ನೀವು ಆದರೆ ಅದನ್ನು ಡಿಲೇಟ್ ಆದರೆ ಮಾಡ್ಬೋದು, ಇಷ್ಟಾದರೆ ಮಾಡ್ಬೋದು. ನೀವು ಹೊಸದಾಗಿ ಕಾಲೇಜಸ್ನಾದರೆ ಆ್ಯಡ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಸುಮಾರು ದಿನಗಳಾದರೆ ನಿಮಗೆ ಟೈಮ್ ಕೊಟ್ಟಿದ್ದು ಫಸ್ಟ್ ರೌಂಡಲ್ಲಿ. ನೀವು ಅದರ ರಿಸರ್ಚ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ವರ್ಕ್ಶೀಟ್ ಆದರೆ ರೆಡಿ ಮಾಡಿಕೊಂಡು ಕಾಲೇಜಸ್ನಾದರೆ ಆ್ಯಡ್ ಮಾಡ್ಕೊಳ್ಳಿ ಅಂತಲೇ ಇಷ್ಟೊಂದು ಟೈಮ್ ಆದರೆ ಕೊಟ್ಟಿದ್ದು. ಅದರಿಂದ ನೀವು ಯಾವುದೇ ರೀತಿ ನೆಕ್ಸ್ಟ್ ರೌಂಡಲ್ಲಾದರೆ ಕಾಲೇಜಸ್ನ ಹೊಸದಾಗಿ ಆ್ಯಡ್ ಮಾಡೋಕ್ಕಾದರೆ ಬರೋಲ್ಲ. ಇರೋ ಕಾಲೇಜಸ್ನೇ ನೀವು ಮಾಡಿಫೈ ಆದರೆ ಮಾಡ್ಕೋಬೋದು, ಆಲ್ಟರ್ ಆದರೆ ಮಾಡ್ಕೋಬೋದು ಅಷ್ಟೇ. ನೆಕ್ಸ್ಟು ಒಂದು ಫಸ್ಟ್ ರೌಂಡು ರೀಶೆಡ್ಯೂಲ್ ಆದರೆ ಬಿಡಬೇಕಾಗುತ್ತೆ. ಈಗಾಗಲೇ ಶೆಡ್ಯೂಲ್ ಆದರೆ ಬಿಟ್ಟಿದ್ದರು, ಅದರಲ್ಲಿರೋ ಡೇಟ್ಸ್ ಎಲ್ಲ ಮುಗಿದೋಗಿದೆ. ನಿಮಗೆ ರೀಶೆಡ್ಯೂಲ್ ಆದರೆ ಬಿಟ್ಟರೆ ಅಲ್ಲಿ ಆಪ್ಷನ್ ಎಂಟ್ರಿ ಇದು ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಡೇಟ್ಸ್ ಆದರೆ ಮೆನ್ಷನ್ ಮಾಡಿರ್ತಾರೆ. ಹಾಗೆ KEA ಫೀಸ್ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅಡ್ಮಿಷನ್ ಆರ್ಡರು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೂ ಡೇಟ್ಸ್ ಆದರೆ ಕ್ಲಿಯರಾಗಿ ಮೆನ್ಷನ್ ಮಾಡ್ತಾರೆ. ನಿಮಗೆ ರೀಶೆಡ್ಯೂಲ್ ಆದರೆ ಬರಲೇಬೇಕಾಗುತ್ತೆ, ಇಲ್ಲ ಡೇಟ್ಸ್ ಆದರೆ ಗೊತ್ತಾಗಲ್ಲ. ಎವ್ರಿ ಟೈಮು KEAಗೆ ಎಲ್ಲಾದರೆ ಲಾಗಿನ್ ಆಗಿ ಚೆಕ್ ಮಾಡ್ಕೊಳ್ಳೋಕ್ಕಾಗಲ್ಲ ಆಪ್ಷನ್ ಎಂಟ್ರಿ ಮೂಲಕ. ಅದರಿಂದ ರೀಶೆಡ್ಯೂಲ್ ಆದರೆ ಬಿಡ್ತಾರೆ ಮೋಸ್ಟ್ ಪ್ರಾಬಬಲಿ. ನಾಳೆ ಈವ್ನಿಂಗ್ ಒಳಗಡೆ ನಿಮಗೆ ರೀಶೆಡ್ಯೂಲ್ ಆದರೆ ಸಿಗ್ಬೋದು. ಅಲ್ಲಿ ತನಕ ಆದರೆ ವೆಯ್ಟ್ ಮಾಡಿ. ಇದಾದ ನಂತರ ನೀವು ಚಾಯ್ಸ್ ಎಂಟ್ರಿ ಆದರೆ ಮಾಡಬೇಕಾಗುತ್ತೆ. ಈಗಾಗಲೇ ಡೀಟೇಲ್ಡ್ ವಿಡಿಯೋ ನಮ್ಮ ಚಾನಲಲ್ಲಿ ಅದರ ಪಬ್ಲಿಷ್ ಆಗಿದೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಗೆ ಟಾಪ್ ಕಾಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಇನ್ನೂ ಯಾರಾದರೂ ಗಮನಿಸಿಲ್ಲ ಅಂದರೆ ಒಮ್ಮೆ ವಿಡಿಯೋನಾದರೆ ಗಮನಿಸಿ, ಅದರಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರೆಲ್ಲ ಚಾಯ್ಸ್ 1 ಕೊಡ್ಬೋದು, 2 ಕೊಡ್ಬೋದು, 3 ಹಾಗೆ ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ. ಇದಾದ ನಂತರ ನೀವು KEA ಫೀಸ್ ಚಲನ್ ಆದರೆ ಡೌನ್ಲೋಡ್ ಮಾಡ್ಕೋಬೋದು. KEA ಫೀಸ್ ಚಲನ್ನು ಯಾವ ರೀತಿ ಇರುತ್ತೆ ಅಂತ ನೀವು ಆದರೆ ಇಲ್ಲಿ ಗಮನಿಸ್ಬೋದು. ಇದು ನಂದು ಅರೌಂಡ್ 2021ನಲ್ಲಿ ನಾನು PGCET 21 ಬರೆದಿರೋ KEA ಫೀಸ್ ಚಲನ್ನು. ಈಗ ಆಲ್ಮೋಸ್ಟು ಸಿಮಿಲರ್ ಆಗೇ ಇರುತ್ತೆ, ನಿಮಗೆ ಯಾವುದೇ ರೀತಿ ಆದರೆ ಚೇಂಜಸ್ ಇಲ್ಲ. ಒಂದು 3 ಕಾಪೀಸು ಒಂದು KEAದಾದರೆ ಬರುತ್ತೆ. ಕಾಲೇಜ್ ಕಾಪಿ, ಕ್ಯಾಂಡಿಡೇಟ್ ಕಾಪಿ, ಬ್ಯಾಂಕ್ ಕಾಪಿ ಅಂತ 3 ಕಾಪೀಸ್ ಆದರೆ ಬರುತ್ತೆ. ಇಲ್ಲಿ ಬ್ಯಾಂಕ್ ಕಾಪಿ ಆದರೆ ಬ್ಯಾಂಕ್ನವರಾದರೆ ತಗೋತಾರೆ, ನಿಮಗೆ ಕ್ಯಾಂಡಿಡೇಟ್ ಕಾಪಿ ಹಾಗೆ ಕಾಲೇಜ್ ಕಾಪಿ ಆದರೆ ಕೊಡ್ತಾರೆ. ಇದನ್ನು ಜೆರಾಕ್ಸ್ ಮಾಡಿಸ್ಕೊಂಡು ಇಟ್ಕೊಳ್ಳಿ. ಇದಕ್ಕೂ ಅಟೆಸ್ಟೆಡ್ ಮಾಡಿಸ್ಕೊಂಡು ಕಾಲೇಜಲ್ಲಾದರೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಅಟೆಸ್ಟೆಡ್ ಮಾಡಿಸಿಲ್ಲ ಅಂದರೂ ಒರಿಜಿನಲ್ ಆದರೂ ತೊಗೊಂಡು ಹೋಗಬೇಕಾಗುತ್ತೆ, ಸಬ್ಮಿಟ್ ಆದರೆ ಮಾಡಬೇಕಾಗುತ್ತೆ. ಸೀಲು ಸಿಗ್ನೇಚರ್ ಹಾಕ್ಕೊಡ್ತಾರೆ ಬ್ಯಾಂಕ್ನವರು. ಈ ರೀತಿ ಆದರೆ ನಿಮಗೆ KEA ಫೀಸ್ ಚಲನ್ ಆದರೆ ಇರುತ್ತೆ. ಈಗ ಅನೇಕ ವಿದ್ಯಾರ್ಥಿಗಳಿಗಾದರೆ ಒಂದು ಫೀಸ್ ಆದರೆ ತೋರಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ. ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದೆ, ನಮಗೆ ಅಲ್ಲಿ KEA ಫೀಸ್ ಚಲನ್ ಹತ್ರ 0 ಅಂತ
ಅಂತ ತೋರಿಸ್ತಿದೆ ಅಂತ ಇದೆ. ಎವ್ರಿ ಇಯರು ನಿಮಗೆ ಅಲಾಟ್ಮೆಂಟ್ ಆರ್ಡ್ರಲ್ಲಿ ಕ್ಲಿಯರಾಗಿ ಯಾವ ಕ್ಯಾಟಗಿರಿಯವರು ಆಗಿರಲಿ ಅಲ್ಲಿ ನಿಮ್ಮ ಫೀಸ್ ಎಷ್ಟಿದೆ ಅಂತ ಮೆನ್ಷನ್ ಮಾಡ್ತಿದ್ರು. ಈ ವರ್ಷ ಸ್ವಲ್ಪ ಏನೋ ಗ್ಲಿಚ್ ಆಗಿರ್ಬೋದು, ಇಲ್ಲ ಅಪ್ಡೇಟ್ ಆಗಬೇಕಾಗಿದೆ. ರಿಸಲ್ಟ್ಸ್ ಶೀಟಲ್ಲಿ 0 ಅಂತ ಮೆನ್ಷನ್ ಆಗಿದೆ. ಪರವಾಗಿಲ್ಲ, ನಿಮಗೆ ಈ ರೀತಿ ಒಂದು KEA ಫೀಸ್ ಚಲನ್ ಡೌನ್ಲೋಡ್ ಮಾಡಬೇಕಾದ್ರೆ ಅಲ್ಲಿ ಕ್ಲಿಯರಾಗಿ ಆ ಕಾಲೇಜ್ದು ಅಡ್ಮಿಷನ್ ಫೀಸ್ ಎಷ್ಟಿದೆ ಅಂತ ನಿಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ಅಲ್ಲಿವರೆಗೂ ಆದರೆ ವೆಯ್ಟ್ ಮಾಡಿ. ಇದಾದ ನಂತರ ನಿಮಗೆ ಈ ರೀತಿ ಆದರೆ ಅಡ್ಮಿಷನ್ ಆರ್ಡರ್ ಆದರೆ ಇರುತ್ತೆ. ನೀವಾದರೆ ಅಡ್ಮಿಷನ್ ಆರ್ಡ್ರನ್ನ KEA ಫೀಸ್ ಚಲನ್ನು ಪೇ ಮಾಡಿದ 1 ಅವರು ಇಲ್ಲ 2 ಅವರ್ಸು ಬಿಟ್ಟ ನಂತರ ನೀವು KEAಗಾದರೆ ಲಾಗಿನ್ ಆದರೆ ಆಪ್ಷನ್ ಎಂಟ್ರಿ ಮೂಲಕ ನಿಮಗೆ ಈ ರೀತಿ ಆದರೆ ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಅಷ್ಟೇ ಕ್ಯಾಂಡಿಡೇಟ್ಸ್ ಕಾಪಿ ಹಾಗೆ ಕಾಲೇಜ್ ಕಾಪಿ ಅಂತ 2 ಆದರೆ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನಿಮ್ಮ ಸಿಗ್ನೇಚರು ಹಾಗೆ ನಿಮ್ಮ ಪೇರೆಂಟ್ಸ್ ಸಿಗ್ನೇಚರ್ ಆದರೆ ಕೆಳಗಡೆ ಹಾಕಿಸಿ ಇದನ್ನು ಕಾಲೇಜ್ಗೆ ರಿಪೋರ್ಟ್ ಆಗಬೇಕಾದ್ರೆ ತಗೊಂಡೋಗ್ಬೇಕಾಗುತ್ತೆ. ಇಲ್ಲಿ ಕ್ಲಿಯರಾಗಿ ನಿಮಗೆ ನಿಮ್ಮ ಕ್ಯಾಟಗಿರಿ ಯಾವುದು ಹಾಗೆ ನಿಮಗೆ ಅಲಾಟ್ ಆಗಿರೋ ಕ್ಯಾಟಗಿರಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಆದರೆ ಇರುತ್ತೆ. ಇಲ್ಲಿ ನೋಡ್ಬೋದು, ನಮ್ಮದು ಕ್ಯಾಟಗಿರಿ ಬಂದು 3A ಜನರಲ್ ಅಂತ ಬಂದಿದೆ. ಆದರೆ ನನಗೆ ಸೀಟ್ ಅಲಾಟ್ ಆಗಿರೋದು ಜನರಲ್ ಮೆರಿಟಲ್ಲಿ GM. ನೋಡ್ಬೋದು, ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಇದೇ ಡೌಟ್ನ ಪದೇ ಪದೇ ಕೇಳ್ತಿದ್ದಾರೆ. ನಾನು ಪ್ರೀವಿಯಸ್ ವೀಡಿಯೋಸಲ್ಲೂ ತಿಳಿಸ್ಕೊಟ್ಟಿದ್ದೀನಿ. ನಮಗೆ ವೆರಿಫೈಡ್ ಕ್ಯಾಟಗಿರಿ SC ಇದೆ, ಹಾಗೆ ನಮಗೆ ಜನರಲ್ ಮೆರಿಟಲ್ಲಿ GM ಇದೆ ಅಂತ ಕೇಳ್ತಿದ್ದಾರೆ. ನಿಮಗೆ ಯಾವುದೇ ಕ್ಯಾಟಗಿರಿಯಲ್ಲಿ ಅಲಾಟ್ ಆಗಿರಲಿ, ನಿಮ್ಮ ಕ್ಯಾಟಗಿರಿ ವೆರಿಫೈಡ್ ಕ್ಯಾಟಗಿರಿ ಯಾವುದಿದೆಯೋ ಅಷ್ಟು ಫೀಸ್ನ ಆದರೆ ಪೇ ಮಾಡಬೇಕಾಗುತ್ತೆ. ಜನರಲ್ ಮೆರಿಟ್ಗೆ ಎಲ್ಲ ವಿದ್ಯಾರ್ಥಿಗಳು ಕಾಂಪೀಟ್ ಮಾಡೋದ್ರಿಂದ ಅಲ್ಲಿ ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದರೆ ಅದರಲ್ಲೇ ಸೀಟ್ ಆದರೆ ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ಅದರಿಂದ ವರಿ ಆಗೋ ಅಗತ್ಯವಿಲ್ಲ. ನಿಮಗೆ ನಿಮ್ಮ ಕ್ಯಾಟಗಿರಿ ಯಾವುದೇ ಇರಲಿ, GM ಅಲ್ಲಿ ಅಲಾಟ್ ಆಗಿದ್ದರೂ ಪರವಾಗಿಲ್ಲ. ಇಷ್ಟು ಒಂದು ಅಡ್ಮಿಷನ್ ಆರ್ಡ್ರನ್ನ ಡೌನ್ಲೋಡ್ ಮಾಡ್ಕೋತೀರಾ. ಅದಾದ ನಂತರ ನೀವು ಕಾಲೇಜ್ಗೆ ಆದರೆ ರಿಪೋರ್ಟ್ ಆಗೋಕ್ಕೆ ಹೋಗಬೇಕಾಗುತ್ತೆ. ಈಗಾಗಲೇ ನಾನು ಕಾಲೇಜ್ಗೆ ರಿಪೋರ್ಟ್ ಆಗಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ನ ಹೋಗಬೇಕಾಗುತ್ತೆ, ಯಾವ್ಯಾವ ಡಾಕ್ಯುಮೆಂಟ್ಸ್ ರೆಡಿ ಇರಬೇಕು ಅಂತ ವೀಡಿಯೋ ಆದರೆ ಪಬ್ಲಿಷ್ ಆಗಿದೆ ನಮ್ಮ ಚಾನಲಲ್ಲಿ. ಅದನ್ನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಾದರೂ ಇನ್ನೂ ಗಮನಿಸಿಲ್ಲ ಅಂದರೆ ಆ ವಿಡಿಯೋನ ಒಮ್ಮೆ ಗಮನಿಸಿ, ನಿಮಗೆ ಕ್ಲಿಯರ್ ಪಿಕ್ಚರ್ ಆದರೆ ಬರುತ್ತೆ. ಇದು ಈ ಎಲ್ಲ ಪ್ರೋಸೆಸ್ಸು ಮುಗಿದು ಫಸ್ಟ್ ರೌಂಡು ಕಂಪ್ಲೀಟ್ ಅಲಾಟ್ಮೆಂಟ್ದೆಲ್ಲ ಪ್ರೋಸೆಸ್, ಕೌನ್ಸಿಲಿಂಗ್ ಪ್ರೋಸೆಸ್ ಮುಗಿದಾದ ನಂತರ ನಿಮಗೆ ಸೆಕೆಂಡ್ ರೌಂಡು ಪ್ರೋಸೆಸ್ ಆದರೆ ಸ್ಟಾರ್ಟ್ ಆಗುತ್ತೆ. ಒಂದು 3 to 4 ಡೇಸ್ ಆದರೆ ಗ್ಯಾಪ್ ಆದರೆ ಬಿಡ್ತಾರೆ. ಅದಾದ ನಂತರನೇ ನಿಮಗೆ ಸೆಕೆಂಡ್ ರೌಂಡ್ದು ಆಪ್ಷನ್ ಎಂಟ್ರಿ ಎಲ್ಲ ಒಂದು ಶುರುವಾಗಿ ಅದರಲ್ಲಿ ಡಿಲೀಟ್ ಮಾಡೋಕ್ಕೆಲ್ಲ ನಿಮಗೆ ಕಾಲಾವಕಾಶ ಆದರೆ ಕೊಡೋದು. ಒಂದು 4 to 5 ಡೇಸ್ ಆದರೆ ಗ್ಯಾಪ್ ಬರುತ್ತೆ ಸೆಕೆಂಡ್ ರೌಂಡ್ ಆದರೆ ಸ್ಟಾರ್ಟ್ ಆಗೋಕ್ಕೆ. ಹಾಗೆ ಸೆಕೆಂಡ್ ರೌಂಡು ಬಿಟ್ಟಾಗ ನಾನಾದರೆ ಅಪ್ಡೇಟ್ ಮಾಡ್ತೀನಿ. ಅದರಿಂದ ನೀವು ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ಕಂಟಿನ್ಯೂಸ್ ಆಗಿ PGCET ಅಪ್ಡೇಟ್ಸ್ ಆದರೆ ನಮ್ಮ ಚಾನಲಲ್ಲಿ ಟೈಮ್ ಟು ಟೈಮ್ ಸಿಗ್ತಾ ಹೋಗುತ್ತೆ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಫಸ್ಟ್ ರೌಂಡು ರಿಯಲ್ ಅಲಾಟ್ಮೆಂಟ್ ಬಗ್ಗೆ, ಹಾಗೆ ಚಾಯ್ಸ್ ಎಂಟ್ರಿ ಬಗ್ಗೆ, ಏನಾದರೂ ಕಾಲೇಜ್ಗೆ ಅಡ್ಮಿಷನ್ ಆಗೋ ಬಗ್ಗೆ, ಫೀಸ್ ಸ್ಟ್ರಕ್ಚರ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಸಪ್ರೇಟ್ ವೀಡಿಯೋ ಆದರೆ ನಾನು ಕಾಮೆಂಟ್ಸ್ ಬಗ್ಗೆನೇ ಒಂದು ವೀಡಿಯೋ ಆದರೆ ಮಾಡಿ ನಿಮ್ಮ ಡೌಟ್ಸ್ ಆದರೆ ಕ್ಲಾರಿಫೈ ಆದರೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗಾಗಲೇ ಒಂದು ಲೈವ್ ಬಂದು Q&A ಸೆಷನ್ ಆದರೆ ಹಿಡಬೇಕಿತ್ತು. ನಾನು ಬೇರೆ ಕಡೆ ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಮಾಡೋಕ್ಕಾದರೆ ಟ್ರೈ ಮಾಡ್ತೀನಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋಲ್ಲಾದರೆ ಸಿಗೋಣ.